ಮಾಡೋರು ಅವರಿಗೆ ಪ್ರತಿಯೊಂದು ಒಂದೊಂದು ಶೆಡ್ಯೂಲ್ ಅಂತ ಇರುತ್ತೆ. ಅದು ಶೂಟಿಂಗ್ ಶುರುವಾದಾಗಲಿ, ಟ್ರೈಲರ್ ಬಿಡುಗಡೆ ಮಾಡಬೇಕಾದ್ರೆ, ಜೊತೆಗೆ ಈವೆಂಟ್ ನ ಮಾಡೋದಾಗ್ಲಿ ಅಂಡ್ ಮೂವಿ ರಿಲೀಸ್ ಮಾಡೋದಾಗ್ಲಿ, ಪ್ರತಿಯೊಂದು ಕೂಡ ಒಂದು ಶೆಡ್ಯೂಲ್ ಆಗಿರುತ್ತೆ. ಜೊತೆಗೆ ಪ್ರತಿಯೊಬ್ಬ ಏನು ಹೀರೋ ಇರ್ತಾರೆ ಅವ್ರಿಗೂ ಒಂದು ಲಕ್ಕಿ ಡೇ ಅಂತ ಇರುತ್ತೆ, ಲೈಕ್ ಲಕ್ಕಿ ಮಂತ್ ಅಂತ ಅದು ಅನ್ಕೋಬಹುದು. ಲೈಕ್ ಈ ಒಂದು ವರ್ಷದಲ್ಲಿ ಅವ್ರದ್ದು ಇಂಥ ಒಂದು ತಿಂಗಳಲ್ಲಿ ಈ ಮೂವಿ ರಿಲೀಸ್ ಆದ್ರೆ ಸೊ ಆ ಮೂವಿ ಸಕ್ಸಸ್ಫುಲ್ ರನ್ನಿಂಗ್ ಆಗ್ಬಹುದು ಅಂತ ಕೆಲವೊಬ್ಬರದ್ದು ಇರುತ್ತೆ. ಅಂಡ್ ಇನ್ ಕೆಲವೊಂದ್ಸಲ ಅನ್ಎಕ್ಸ್ಪೆಕ್ಟೆಡ್ ಮೂವಿಗಳು ಒಂದೇ ಟೈಮ್ ಅಲ್ಲಿ ಕೂಡ ರಿಲೀಸ್ ಆಗ್ಬಹುದು. ಸೊ ಸದ್ಯಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಸದ್ದು ಮಾಡ್ತಿರುವಂತಹ BRB ಅಂಡ್ ಡೆವಿಲ್, ಕಿಚ್ಚ ಸುದೀಪ್ ಸರ್ ಜೊತೆಗೆ ದರ್ಶನ್ ಸರ್, ಇವರಿಬ್ಬರ ಸಿನಿಮಾ ಒಮ್ಮೆಲೆಗೆ ರಿಲೀಸ್ ಆಗುತ್ತಾ ಅನ್ನೋದು ಪ್ರಶ್ನೆ. ಕಳೆದ ವರ್ಷ ಸುದೀಪ್ ಸರ್ ಅವರ ಮ್ಯಾಕ್ಸ್ ಚಿತ್ರ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗಿತ್ತು ಅಂಡ್ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಕೂಡ ಆಗಿತ್ತು. ಅಂಡ್ ಆವಾಗಲೇ ಅನೂಪ್ ಭಂಡಾರಿ ಅವರು BRBನ ಅನೌನ್ಸ್ ಮಾಡಿದ್ರು, ಅಂದ್ರೆ ಶೂಟಿಂಗ್ ಬಗ್ಗೆ ಅನೌನ್ಸ್ ಮಾಡಿದ್ರು ಅಂಡ್ ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಅಂಡ್ ಈ ಮೂವಿಯ ಸದ್ಯಕ್ಕೆ ಅಪ್ಡೇಟ್ ಬಂದ್ಬಿಟ್ಟು ಇನ್ನು ಹೀರೋಯಿನ್ ಇನ್ನು ಅವರು ಪರಿಚಯ ಮಾಡಿಸಿಲ್ಲ. ಸೊ ಬಹಳಷ್ಟು ಒಂದು ರೂಮರ್ ಇದೆ ಶ್ರೀನಿಧಿ ಶೆಟ್ಟಿ ಹೀರೋಯಿನ್ ಆಗಿ ತಗೋಬಹುದು ಅಂತ. ಅಂಡ್ ಅನದರ್ ಸೈಡ್ ಡೆವಿಲ್, ದರ್ಶನ್ ಅವರು ಕೂಡ ಈಗ ಸದ್ಯಕ್ಕೆ ಯಾವ ಸಿನಿಮಾ ಕೂಡ ಬಂದಿಲ್ಲ ಅವ್ರದ್ದು. ಅಂಡ್ ಇದು ಈ ವರ್ಷದ ಒಂದು ಹೈಲೈಟ್ ಸಿನಿಮಾ ಅಂತಾನೆ ಹೇಳ್ಬೋದು. ಬಿಕಾಸ್ ಆಫ್ ಅವ್ರ ಲೈಫಲ್ಲಿ ಈಗ ಕೆಲವೊಂದು ದಿನಗಳ ಹಿಂದೆ ಬಹಳಷ್ಟು ಇನ್ಸಿಡೆಂಟ್ ಆಗಿದೆ, ಅವುಗಳನ್ನೆಲ್ಲ ಈಗ ತಲೆನ ತೆಗೆದುಹಾಕಿ ಮೂವಿ ಕಡೆ ಫೋಕಸ್ ಮಾಡಿದ್ದಾರೆ. ಸೊ ಬೆಸ್ಟ್ ಮೂವಿದು ಚಿತ್ರೀಕರಣ ಆಲ್ಮೋಸ್ಟ್ ಆಗಿದೆ. ಅಂಡ್ ಇವರ ಮೂವಿ ಅಪ್ಡೇಟ್ ಬಂದ್ಬಿಟ್ಟು ಆಲ್ರೆಡಿ ಹೀರೋಯಿನ್ಸ್ ಕೂಡ ಅನೌನ್ಸ್ ಆಗಿದ್ದಾರೆ, ರಚನಾ ರೈ ಅವರು. ಅಂಡ್ ಮೂವಿ ಎಕ್ಸ್ಪೆಕ್ಟೇಷನ್ ಬಗ್ಗೆ ಹೇಳ್ಬೇಕಂದ್ರೆ ಎರಡು ಮೂವಿ ಕೂಡ ಅಷ್ಟೇ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿದೆ. ಫಸ್ಟ್ ಆಫ್ ಆಲ್ ಇಬ್ರು ಬಿಗ್ ಸ್ಟಾರ್ಸ್ ಅಂಡ್ ಸ್ಟಾರ್ಸ್ ನಟನೆ ಬಗ್ಗೆ ಬೇರೆ ಮಾತೇ ಇಲ್ಲ. ಬಟ್ ಇಲ್ಲಿ ಟ್ವಿಸ್ಟ್ ಬರೋದು ಎರಡು ಮೂವಿ ಅಟ್ ಎ ಟೈಮ್ ರಿಲೀಸ್ ಆದ್ರೆ ಹೆಂಗೆ ಅಂತ. ಬಟ್ ಇದು ಒಂದು ಲೆಕ್ಕದಲ್ಲಿ ಈ ತರ ಆಗೋದಿಲ್ಲ, ಬಿಕಾಸ್ ಅವರ ಮೂವಿ ಶೆಡ್ಯೂಲೇ ಬೇರೆ ಇರುತ್ತೆ. ಬಟ್ ಇನ್ ಕೇಸ್ ಒಂದೇ ಟೈಮಿಗೆ ಮೂವಿ ರಿಲೀಸ್ ಆದರೆ ಒಂದು ಸೀನ್ ಮೆನ್ ಮಾಡ್ಕೊಳ್ಳಿ, ಥಿಯೇಟರ್ ಬ್ಲಾಸ್ಟ್ ಆಗುತ್ತೆ ಅಷ್ಟೇ. ತಮಾಷೆಗೆ ಇದು. ಬಟ್ ವಾಟ್ ಎ ಟೈಮಲ್ಲಿ ರಿಲೀಸ್ ಆಗಲ್ಲ, ಯಾಕಂದರೆ ಒಂದು ಬಿಗ್ ಸ್ಟಾರ್ ಮೂವಿ ರಿಲೀಸ್ ಆಗ್ತಿದೆ ಅಂದರೆ ಥಿಯೇಟರ್ಸ್ಗಳು ಕಡಿಮೆ ಆಗಬಾರ್ದು. ಆ್ಯಂಡ್ ಇನ್ ಕೇಸ್ ಥಿಯೇಟರ್ಗಳು ಎಷ್ಟು ಸಿಗ್ತವೆ ಅಷ್ಟು ಅವ್ರದ್ದು ಅರ್ನಿಂಗ್ ಆಗಿರ್ಬೋದು, ಜೊತೆಗೆ ಪ್ರತಿಯೊಬ್ಬ ಆಡಿಯನ್ಸಿಗೂ ನೋಡೋಕೆ ಸಿಗುತ್ತೆ. ಆ್ಯಂಡ್ ಇಲ್ಲ ಎರಡು ಮೂವಿ ಅಟ್ ಎ ಟೈಮ್ ರಿಲೀಸ್ ಆದರೆ ಥಿಯೇಟರ್ಸ್ಗಳು ಕಡಿಮೆ ಬೀಳ್ತವೆ. ಸೊ ಇದು ಅವರ ಬಿಸ್ನೆಸ್ಸಿಗೆ ಲಾಸ್ ಅಂತಲೇ ಹೇಳ್ತಾರೆ. ಸೊ ಆಲ್ಮೋಸ್ಟ್ ಇದು ಆಗಲ್ಲ. ಸೊ ಕಾದು ನೋಡುವ ಏನಾಗುತ್ತಂತ.